ಪ್ರತಿ ಪ್ರೇಮಿಗಳಿಗೂ ಗುರಿ ತೋರುವ ದಾರಿಲಿ ನಾವು ನಡೆವ ಮೂರು ಜನ್ಮ ಕೂಡಿ ಬಾಳುವ ಜೋಡಿ ನಮ್ಮದು ಎಲ್ಲ ಎಲ್ಲಿ ಮೀರಿದಾಗಲೂ ಪಯಣ ನಿಲ್ಲದು ಕರಿಬೆಚ್ಚಿದ ನವಿಲಾಗುವೆ ನೀ ಬಂದರೆ ಎದುರಿಗೆ ಗಡಿಪಾರಿನ ಸಜೆ ನೀಡುವೆ ನೀ ಇಲ್ಲದ ಕನಸಿಗೆ ಎದೆಯೊಳಗೆ ನಿನ್ನನ್ನು ಮಲಗಿಸಿ ಲಾಲಿನ ಹಾಡುತ್ತಿರುವೆ ಎದೆ ಬಡಿತ ನಿದಿರೆಯನ್ನು ತಡೆದರೆ ಉಸಿರಾಟವನ್ನೇ ಬಿಡುವೆ ನಾನಿರುವೆ ಜೊತೆ ಜೊತೆಯಲಿ ಜೊತೆ ಜೊತೆಯಲಿ ಎಂದು ಎಂದೆಂದೂ ಜೊತೆ ಜೊತೆಯಲಿ ಜೊತೆ ಜೊತೆಯಲಿ ಆರ್ಯ, ಯಾಕೋ ನನ್ನಿಂದ ತಪ್ಪಿಸ್ಕೊಳ್ತಾ ಇದೀಯಾ? ಎಲ್ಲಿದ್ಯಾ ಈಗ? ಅನು ಮೇಡಮ್, ನೀವೆಲ್ಲಿದ್ದೀರಾ? ಇವ್ರ ಫೋನು ರೀಚ್ ಆಗ್ತಿಲ್ವಲ್ಲ? ನಾನು ಫಸ್ಟ್ ಟೈಮ್ ನಿಮ್ಮ ಚೇಂಬರ್ಗೆ ಬಂದಾಗ 5 ಮಿನಿಟ್ಸ್ ವೇಟ್ ಮಾಡು ಮೀರಾ ಅಂತ ಹೇಳಿ ನೀವು ಹೊರಗೆ ಹೋಗಿದ್ರಿ. ನೀವು ವಾಪಸ್ ಬರೋವರೆಗೂ ನನಗಾಗ್ತಿದ್ದಂಥ ನರ್ವಸ್ನೆಸ್ನ ನಾನು ಹೇಗೆ ಎಕ್ಸ್ಪ್ರೆಸ್ ಮಾಡಲಿ ಸರ್? ಯು ನೋ ವಾಟ್ ಸರ್, ಅವತ್ತಿಂದ ಇವತ್ತಿನವರೆಗೂ ಐ ಹ್ಯಾವ್ ದ ಸೇಮ್ ಫೀಲಿಂಗ್. ಪ್ರತಿ ಸಲ ನೀವು ಚೇಂಬರಲ್ಲಿ ಇಲ್ಲದೆ ಇರುವಾಗ, ಇನ್ನೇನು ನೀವು ಚೇಂಬರ್ಗೆ ಬರ್ತೀರಾ ಅಂತ ನಾನು ಕಾಯ್ತಿರುವಾಗ, ಇಟ್ಸ್ ದ ಸೇಮ್ ಓಲ್ಡ್ ಫೀಲಿಂಗ್ ಸರ್. ನಥಿಂಗ್ ಹ್ಯಾಸ್ ಚೇಂಜ್ಡ್. ಐ ಮಿಸ್ ಯು ಸೋ ಮಚ್. ಅವತ್ತಿಂದ ಇವತ್ತಿನವರೆಗೂ ಪ್ರತಿದಿನ ನಿಮ್ಮ ಚೇಂಬರನ್ನು ನಾನೇ ಅರೇಂಜ್ ಮಾಡ್ತಿದ್ದೀನಿ, ಮುಂದಕ್ಕೂ ಮಾಡ್ತೀನಿ. ಆದರೆ ಇತ್ತೀಚೆಗೆ ಈ ಚೇಂಬರಲ್ಲಿ ಮಿಸ್ ಆಗ್ತಿರೋ ಒಂದೇ ಒಂದು ವಿಷಯ ಅಂದರೆ ಅದು ನೀವೇ ಸರ್. ಯಾ ಜೇಂಡೆ, excuse me? Excuse me, sir. ಅಲ್ಲ, ನೀವು ಯಾಕೆ ಈ ಥರ ಇಂಟ್ರೂಡ್ ಮಾಡ್ತಿದ್ದೀರಾ ಅಂತ. ಜೇಂಡೆ, ಜೇಂಡೆ, ಅಲ್ಲ ಸರ್, ಇದು ಯಾರ ಚೇಂಬರ್ ಅಂತ ನಿಮಗೆ ಗೊತ್ತಿದ್ಯಾ? ನೀವು ಈ ಥರ ಒಂದು ಪರ್ಮಿಷನ್ ಕೂಡ ತಗೊಳ್ದೆ ಇಲ್ಲ. ಕೂಲ್ ಡೌನ್ ಮೇಡಮ್, ಕೂಲ್ ಡೌನ್. ಇದು ಯಾರ ಜಾಗ, ಯಾರ ಕಂಪನಿ, ನೀವ್ಯಾರು ಎಲ್ಲ ತಿಳ್ಕೊಂಡೇ ಬಂದಿರೋದು.
ನನಗೆ ನನ್ನ ಡ್ಯೂಟಿ ಮಾಡೋದಕ್ಕೆ ಕೋಆಪರೇಟ್ ಮಾಡಿ ಪ್ಲೀಸ್. ಇವ್ರು ಯಾರು ಅಂತ ನಿಮ್ಗೆ ಖಂಡಿತ ಗೊತ್ತಿರುತ್ತೆ. ದಿಸ್ ಗರ್ಲ್, ಯಾಕೆ ಈ ತರ ಎಲ್ಲ ಕೇಳ್ತಾ ಇದ್ದೀರಾ? ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಜಸ್ಟ್ ಕೇಳೋದಕ್ಕಷ್ಟೇ ಆನ್ಸರ್ ಮಾಡಿ ಮೇಡಮ್. ಈ ಹುಡುಗಿ ನಿಮಗೆ ಗೊತ್ತಾ? ಎಸ್ ಆಫ್ ಕೋರ್ಸ್, ಮಿಸ್ ಅನುಸಿರಿ ಮನೆ ಅಂತ ನಮ್ಮ ಆಫೀಸಲ್ಲೇ ಕೆಲಸ ಮಾಡ್ತಾರೆ. ಓ, ಇಸ್ ಇಟ್? ಬಟ್ ಇದನ್ನೆಲ್ಲ ಯಾಕೆ ಕೇಳ್ತಿದ್ದೀರಾ? ಒಂದು ವಿಚಾರಣೆಗೆ ಸಂಬಂಧಪಟ್ಟಿದೆ. ಈಗ ತಾನೇ ಈ ಹುಡುಗಿ ಫ್ರೆಂಡು ಅದ್ಯಾರೋ ರಮ್ಯಾ ಅಂತೆ, ಅವ್ರನ್ನ ಕೂಡ ವಿಚಾರಣೆ ಮಾಡಿ ಬಂದೆ. ಸೊ ನಾನು ಕೇಳುವಂಥ ಪ್ರಶ್ನೆಗಳಿಗೆ ನೀವು ಉತ್ತರ ಕೊಟ್ಟರೆ ಸಾಕು ಪ್ಲೀಸ್. ಹಲೋ, ಆರ್ಯನ್ ಬಗ್ಗೆ ಏನಾದ್ರೂ ಗೊತ್ತಾಯ್ತಾ? ಹಲೋ ಹಲೋ ಹಲೋ, ಯಾರು? ಯಾರಂತ ಗೊತ್ತಾಗಿಲ್ವಾ? ಅರೆ ಓ ಜೆಂಡೆ, ಅರೆ ಓ ಜೆಂಡೆ. ಜಲಂಧರ್, ಹಲೋ ಹಲೋ, ಆರಿನ ಬಗ್ಗೆ ಏನಾದ್ರೂ ಗೊತ್ತಾಯ್ತಾ? ನಿನ್ನ ಭದ್ರ ಕೋಟೆಯಿಂದ ನಿನ್ನ ಜೀವದ ಗೆಳೆಯ ಎಲ್ಲಿಗೂ ಹೋಗಕ್ಕಾಗಲ್ಲ ಅಂತ ಕುಚ್ತಿದ್ಯಲ್ಲ ಜೆಂಡೆ. ಎಲ್ಲಿ ಅವನು ನಿನ್ನ ದೋಸ್ತ? ನಿನ್ನ ಕೋಪದ ಬಿಸಿ ನನ್ನ ಕಿವಿ ತಾಕ್ತಿದೆ ಕಣೋ, ತಾಕ್ತಿದೆ. ಅಯ್ಯೋ ಒಪ್ಕೋತೀನಿ, ನಿನ್ನ ರೋಷಕ್ಕೇನು ಕಡಿಮೆ ಇಲ್ಲ ಅಂತ ಒಪ್ಕೋತೀನಿ. ಆದ್ರೆ ಕಾರ್ಯದಲ್ಲಿ ಶೂನ್ಯ ಆಗೋದು ಎಲ್ಲ ಜೆಂಡೆ. ನಮ್ ಕಡೆ ಒಂದು ಮಾತಿದೆ ಹೇಳ. ಗಾಳಿಯಲ್ಲಿ ಹಿಡಿತೀನಿ ಅಂತ ಹೊರಟವನಿಗೆ ಬಾಡಿಯಲ್ಲಿ 9 ಕಡೆ ತೂತಂತೆ. ನಾನೇ ನಿನ್ನ ಕಿಂಡಲ್ ಮಾಡ್ತಿಲ್ಲಪ್ಪ, ಹೇಳಿದೆ ಅಷ್ಟೇ. ಹೇಯ್, ಯಾವನೋ ಹೇಳಿದ್ದು ಆರ್ಯ ಇಲ್ಲಿಲ್ಲ ಅಂತ? ಆರ್ಯ ಯಾವತ್ತೂ ನನ್ನ ಪ್ರೊಟೆಕ್ಷನ್ ಅಲ್ಲೇ ಇರ್ತಾನೆ. ನಿನ್ನಿಂದ ಏನು ಕಿತ್ಕೊಳಕ್ಕಾಗಲ್ಲ. ಅರ್ಧಂಬರ್ಧ ತಿಳ್ಕೊಂಡು ಫೋನ್ ನಲ್ಲಿ ಆಟ ಆಡಿಸ್ತಿದ್ಯಾ? ಏಯ್ ಹೇಳಿ, ಇಡೋ ಫೋನ್ನ. ಅರ್ಧಂಬರ್ಧನ ಬೆಳಗ್ಗೆಯಿಂದ ಹುಚ್ಚು ನಾಯಿ ತರ ಓಡಾಡ್ತಿದ್ಯಲ್ಲ ಚೆಂಡೆ. ನಿನ್ನ ಪ್ರತಿ ಸ್ಟೆಪ್ಪು ಕೂಡ ನಾನು ಗಮನಿಸ್ತಾನೇ ಇದ್ದೀನಿ. ಇಷ್ಟು ದಿನ ಮೌನವಾಗಿದ್ದು ಎಲ್ಲ ಮರ್ತೋಗಿ ಅಲ್ಲ ಚೆಂಡೆ, ಸಡನ್ ಆಗಿ ಮುನ್ನುಗ್ಗಕ್ಕೆ ಈಗ ನನ್ನ ಟೈಮ್ ಸ್ಟಾರ್ಟ್ ಆಗಿದೆ ಅನ್ಸುತ್ತೆ. ಜಲಂಧರ್, ನಮ್ಮಮ್ಮ ಇಟ್ಟಿದ್ದ ಹೆಸರು ನಿನ್ನ ಬಾಯಲ್ಲಿ ಕೇಳುವಾಗ ಎಷ್ಟು ಕಿಕ್ ಕೊಡುತ್ತೆ ಗೊತ್ತಾ ಚೆಂಡೆ? ವಾ, ಇನ್ನೊಂದ್ಸಲ ಕೂಗು. ಅಪ್ಪಿ ತಪ್ಪಿನೂ ನನ್ನ ಹತ್ರ ಹುಡುಗಾಟ ಆಡಕ್ ಬರ್ಬೇಡ ಜಲಂಧರ್. ಇದು ಹುಡುಗಾಟ ಅಲ್ಲ, ಐ ಆಮ್ ವೆರಿ ವೆರಿ ಸೀರಿಯಸ್. ಬೇಕಾದ್ರೆ ಒಂದು ಸ್ಯಾಂಪಲ್ ತೋರಿಸ್ಲಾ? ಈಗ ನೀನು ಓಡ್ ಹೋಗಿ ನಿನ್ನ ದೋಸ್ತ ಚೇಂಬರ್ ನೋಡಿದ್ರೆ ಅಲ್ಲಿ ನಿನಗೆ. ಜಲಂಧರ್, ಇಲ್ಲಿ ಯಾರಿಗಾದ್ರೂ ಏನಾದ್ರೂ ಆದ್ರೆ ನಿನ್ನ. ಭಯ ಪಡ್ಬೇಡ, ಬಾಂಬ್ ಗಿಮ್ ಏನು ಇಟ್ಟಿಲ್ಲ ನಾನು. ನಿನ್ನ ಫ್ರೆಂಡ್ ಚೇಂಬರ್ ಅಲ್ಲೇ ಇನ್ಸ್ಪೆಕ್ಟರ್ ಕೂತಿದ್ದಾರೆ ಫಾರ್ ಆನ್ ಇನ್ವೆಸ್ಟಿಗೇಷನ್. ಓಡೋಗು, ಇನ್ಸ್ಪೆಕ್ಟರ್ನ ಭೇಟಿ ಆಗು. ನಿನಗೆ ಗೊತ್ತಾಗತ್ತೆ ನಿನ್ನ ದೋಸ್ತ್ ಯಾವ ಪರಿಸ್ಥಿತಿಯಲ್ಲಿದ್ದಾನೆ ಅಂತ. ಬೇಕಂತ ಸುಳ್ಳೆ ಹೇಳಿ ಭಯ ಪಡಿಸ್ತಿದ್ದಾನೆ. ಅಯೋಗ್ಯ. ಜೇಂಡೆ, ವೇರ್ ವರ್ ಯು ಜೇಂಡೆ? ನಾನು ನಿಮ್ಮನ್ನ ಅಷ್ಟು ಸಲ ಕೂಗ್ದೆ, ಎಲ್ಲಿದ್ರಿ ನೀವು? ಯಾಕೆ ಮೀನಾಜಿ,
ಏನಾಯ್ತು? ಇನ್ಸ್ಪೆಕ್ಟರ್ ಬಂದಿದ್ರು ಜೇಂಡೆ. ಇನ್ಸ್ಪೆಕ್ಟ್ರಾ? ಯಾರು ಹೇಳ್ದೆ ಕೇಳ್ದೆ ಚೇಂಬರ್ ಒಳಗಡೆ ಬಂದಿದ್ರು. ಅಂಡ್ ಸ್ಟಾರ್ಟೆಡ್ ಆಸ್ಕಿಂಗ್ ಕ್ವೆಶ್ಚನ್ಸ್. ನಿಮ್ ಸೆಕ್ಯೂರಿಟಿ ಎಲ್ಲ ಎಲ್ಲಿ ಹೋದ್ರು? ಅವ್ರ ಈ ತರ ಆಫೀಸ್ ಒಳಗಡೆ ಬರೋವರೆಗೂ ಅವ್ರೇನು ಮಾಡ್ಲೇ ಇಲ್ಲ. ಜೇಂಡೆ ನನ್ನನ್ನ ಕ್ವೆಶ್ಚನ್ಸ್ ಮೇಲೆ ಕ್ವೆಶ್ಚನ್ಸ್ ಕೇಳ್ತಿದ್ರು ಅವರು. ನಾನೇನೋ ತಪ್ಪು ಮಾಡಿರೋ ಹಾಗೆ. ಮೀರಾಜಿ ಸಮಾಧಾನ. ಯಾಕೆ ಇಷ್ಟೊಂದು ಗಾಬರಿ ಆಗ್ತಿದ್ದೀರಾ? ಏನಾಯ್ತು ಹೇಳಿ. ನಿಮ್ ಸೆಕ್ಯೂರಿಟಿ ಗಾರ್ಡ್ಸ್ ಎಲ್ಲ ಎಲ್ಲಿ? ಪೊಲೀಸ್ ಈ ತರ ಆಫೀಸಿಗೆ ಬಂದಿದ್ದಾರೆ ಅಂತ ಅವ್ರು ಇನ್ಫಾರ್ಮ್ ಕೂಡ ಮಾಡ್ಲಿಲ್ಲ. ಅವರೆಲ್ಲ ಆರ್ಯಸ್. ಅದು ಬಿಡಿ, ಇನ್ಸ್ಪೆಕ್ಟರ್ ಯಾಕೆ ಬಂದಿದ್ರು? ನಿಮ್ಮ ಹತ್ರ ಏನ್ ಕೇಳಿದ್ರು? ಮೊದಲು ಚೇಂಬರ್ ಒಳಗಡೆ ಬಂದು ಆರ್ಯ ಸರ್ ಫೋಟೋ ತೋರಿಸಿ ಇವ್ರು ಗೊತ್ತಾ ಅಂತ ಕೇಳಿದ್ರು. ನಾನ್ ಇವ್ರಿಗೇನಾಗಿದೆ ಹಿಸ್ ಕ್ರೇಜಿ ಅಂತ ಅನ್ಕೊಂಡೆ. ಆಮೇಲೆ ನೋಡಿದ್ರೆ ಅನು ಸಿನಿಮನೆ ಫೋಟೋ ಕೂಡ ತೋರಿಸಿ ಇವ್ರು ಯಾರು ಗೊತ್ತಾ ಅಂತ ಕೇಳಿದ್ರು ಜೇಂಡೆ. ಅನು ಮೇಡಮ್ ಫೋಟೋನಾ? ಯಾ, ಇದ್ ಯಾರು ನಿಮ್ಗೆ ಗೊತ್ತಾ ಅಂತ ಕೇಳಿದ್ರು. ಐ ಟೋಲ್ಡ್ ಹಿಮ್. ಏನಂತ? ಅನು ನಮ್ಮ ಆಫೀಸಲ್ಲಿ ಕೆಲಸ ಮಾಡ್ತಾರೆ, ನಮ್ಮ ಎಂಪ್ಲಾಯಿ ಅಂತ ಹೇಳ್ದೆ. ಅಷ್ಟೇ ತಾನೆ? ಇನ್ನೇನು ಹೇಳಿಲ್ವಲ್ಲ? ಐ ಮೀನ್ ಆರ್ಯ ಸರ್ ಮತ್ತೆ ಅನು ಮೇಡಮ್. ಜೇಂಡೆ, ನಾನಷ್ಟು ದಡ್ಡಿನಾ? ನಾನು ಬರೀ ಫಾರ್ಮಲ್ ಇನ್ಫೋ ಬಿಟ್ಟು ಬೇರೆ ಏನೂ ಹೇಳಿಲ್ಲ ಅವ್ರಿಗೆ. ಬಟ್ ಇದನ್ನೆಲ್ಲ ಅವ್ರು ಯಾಕೆ ಕೇಳಿದ್ರು ಅಂತಾನೆ ಅರ್ಥ ಆಗ್ತಿಲ್ಲ ಜೇಂಡೆ. ಆರ್ಯ ಸರ್ನ ನೀವು ಲಾಸ್ಟ್ ಟೈಮ್ ನೋಡಿದ್ ಯಾವಾಗ? ಅವ್ರೇನಾದ್ರೂ ಟೆನ್ಷನ್ ಅಲ್ಲಿ ಇದ್ರ ಅಂತೆಲ್ಲ ಕೇಳಿದ್ರು. ನನ್ಗೆ ಯಾಕೋ ಭಯ ಆಗ್ತಿದೆ ಜೇಂಡೆ. ಐ ಆಮ್ ಸ್ಕೇರ್ಡ್. ಡೋಂಟ್ ವರಿ ಮಿರಾಜಿ, ನಾನೆಲ್ಲ ನೋಡ್ಕೋತೀನಿ. ಜೇಂಡೆ, ಆರ್ಯ ಸರ್ ಎಲ್ಲಿ? ವೇರ್ ಇಸ್ ಹಿ ನೌ? ನಿಮಗೆ ಹೇಳ್ದೆ ಅವ್ರು ಎಲ್ಲೂ ಹೋಗಲ್ಲ. ಪ್ಲೀಸ್ ಹೇಳಿ ಅವ್ರು ಎಲ್ಲಿದ್ದಾರೆ? ಅವರು ಯಾಕೆ ಜೇಂಡೆ, ಎಲ್ಲಿದ್ದಾರೆ ಅವರು? ಇಲ್ಲ, ಬೆಳಿಗ್ಗೆಯಿಂದ ಕಾಂಟ್ಯಾಕ್ಟ್ ಸಿಗ್ತಾ ಇಲ್ಲ. ಎಲ್ಲಿದ್ದಾರೆ ಅಂತಾನೂ ಗೊತ್ತಾಗ್ತಾ ಇಲ್ಲ. ಜೇಂಡೆ, ಆರ್ಯ ಸರ್ಗೇನು ಆಗಿರಲ್ಲ ಅಲ್ವಾ?